ಸರ್ಕಾರದ 5ನೇ ಗ್ಯಾರಂಟಿ ಯುವ ನಿಧಿಗೆ ಚಾಲನೆ ಸಿಕ್ಕಿದೆ. ಶಿವಮೊಗ್ಗದಲ್ಲಿ ಯುವ ನಿಧಿ ಯೋಜನೆಯನ್ನ ಉದ್ಘಾಟನೆ ಮಾಡಿದರು ಸಿಎಂ ಸಿದ್ದರಾಮಯ್ಯ. ಸರ್ಕಾರದ 5 ಯೋಜನೆಗಳಲ್ಲಿ ಕೊನೆಯ ಯೋಜನೆ ಯುವ ನಿಧಿ ಯೋಜನೆಗೆ ಇಂದು ಚಾಲನೆ ಸಿಕ್ಕಿದೆ. ಶಿವಮೊಗ್ಗದಲ್ಲಿ ಯುವ ನಿಧಿ ಯೋಜನೆ ಉದ್ಘಾಟನೆ, ಫಲಾನುಭವಿಗಳಿಗೆ ನಗದು ವರ್ಗಾವಣೆಯ ಕಾರ್ಯಕ್ರಮ. ಡಿಪ್ಲೊಮಾ ಪದವೀಧರ ನಿರುದ್ಯೋಗಿಗಳ ಖಾತೆಗೆ ಹಣ ವರ್ಗಾವಣೆ ಮಾಡಲಾಗಿದೆ. ಪದವೀಧರರಿಗೆ 3,000, ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿ. ಯುವ ನಿಧಿ ಯೋಜನೆಯ ಮೊದಲ ಕಂತಿನ ಹಣ ಬಿಡುಗಡೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ರಿಂದ ಈ 5ನೇ ಗ್ಯಾರಂಟಿ ಯೋಜನೆಗೆ ಚಾಲನೆ ಸಿಕ್ಕಿದೆ. ಅವರಲ್ಲಿ ಆತ್ಮಸ್ಥೈರ್ಯವನ್ನು ಬೆಳೆಸಿ ಸ್ವಾವಲಂಬಿಗಳನ್ನಾಗಿಸಲು ಯುವ ನಿಧಿ ಯೋಜನೆ ಸಹಕಾರಿ ಬರಲಿ. ಬಂಧುಗಳೇ, ನಿಮ್ಮ ಜೋರಾದ ಚಪ್ಪಾಳೆಯ ಮುಖೇನ ಈ ಕಾರ್ಯಕ್ರಮದ ಐತಿಹಾಸಿಕ ಉದ್ಘಾಟನೆ ಮುಖ್ಯಮಂತ್ರಿಗಳು ಹಾಗೂ ಗಣ್ಯರಿಂದ. ದಿಟ್ಟವಾದ ಹೆಜ್ಜೆಗಳು ನಮಗೆ ಸದಾ ಮಾರ್ಗದರ್ಶನವಾಗಲಿ ಅಂತ ರಾಜ್ಯದ ಜನತೆಯ ಪರವಾಗಿ ಇದೀಗ ಪುಷ್ಪಾರ್ಚನೆ. ವಿವೇಕವಾಣಿ ಎಲ್ಲೆಲ್ಲೂ ಮೊಳಗಬೇಕು ಬಂಧುಗಳೇ. ಗಟ್ಟಿ ಗುಂಡಿಗೆಯನ್ನು ಪಡೆಯಿರಿ, ಕಷ್ಟಪಟ್ಟು ದುಡಿಯಿರಿ, ನೀವು ಗುರಿ ಸೇರುವುದು ನಿಶ್ಚಯ ಎಂದಿದ್ದಾರೆ. ದಿಟ್ಟವಾದ ಹೆಜ್ಜೆಗಳು ನಮಗೆ ಸದಾ ಚಪ್ಪಾಳೆ ಬರಲಿ. ಎಲ್ಲ ಫಲಾನುಭವಿಗಳಿಗೆ ಮೊದಲ ಫಲಾನುಭವಿಯಾಗಿ ಬಂದಿದ್ದಾರೆ ಪುನೀತ್ ಬಿಎಸ್, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್, ಕರ್ನಾಟಕ. ಮುಂದೆ ದರ್ಶನ್ ನಂತರ ಪ್ರತಿಮಾ ಹನುಮಂತೇಗೌಡ ಮರಿಗೌಡ, ಹಾವೇರಿಯಿಂದ ಬಂದಿದ್ದಾರೆ. ಚಪ್ಪಾಳೆ ಬರಲಿ. ಎಲ್ಲ ಫಲಾನುಭವಿಗಳಿಗೆ ಮೊದಲ ಸಾರ್ಥಕ ಆಗತ್ತೆ. ಹಾಗಾಗಿ ಬಂಧುಗಳೇ, ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಇವತ್ತೇನು ಯುವ ನಿಧಿ ಕಾರ್ಯಕ್ರಮವನ್ನು ಏನು ಕೊಡ್ತಾ ಇದೆ, ಅದೇ ರೀತಿ ವಿಶೇಷವಾಗಿ ಇತ್ತೀಚೆಗೆ ಕೇಂದ್ರ ಸರ್ಕಾರ PM ವಿಶ್ವಕರ್ಮ ಯೋಜನೆ ಅಂತ ಜಾರಿಗೆ ತಂದಿದೆ. ವಿಶೇಷವಾಗಿ 20 ಕಸಬುಗಳನ್ನ ನಮ್ಮ ದೋಣಿ ತಯಾರಿಕರಿಂದ ಹಿಡಿದು, ಶಿಲ್ಪಿಗಳಿಂದ ಹಿಡಿದು, ಅಕ್ಸಾಲಿಗರಿಂದ ಹಿಡಿದು ಮಾಡುವಂತ ಈ ಯೋಜನೆಗಳೇನಿದೆ, ಆನ್ಲೈನ್ ಮುಖಾಂತರ ನಾವು ಕೂಡ ಬ್ಯಾಂಕ್ನಲ್ಲಿ ಮೊದಲು ಬ್ಯಾಂಕಿಗೆ ಸಾಲ ತೆಗೆದುಕೊಳ್ಳಲಿಕ್ಕೆ ನಾವು ಮಂಡಿ ಊರಿ ಬ್ಯಾಂಕಿಗೆ ಹೋಗಿ ಕೂರಬೇಕಾಗಿತ್ತು. ಆದ್ರೆ ಬ್ಯಾಂಕೇ ನೇರವಾಗಿ ಬಂದಿದೆ. ಇವತ್ತು 1 ಲಕ್ಷ ರೂಪಾಯಿ ಕೇವಲ 5% ಬಡ್ಡಿ ದರದ ಸಾಲ ತೆಗೆದುಕೊಳ್ಳುವಂತ ಒಂದು ಯೋಜನೆ. ಬೇರೆ ಬೇರೆ ಕಡೆ ನಾವು ಮೀಟರ್ ಬಡ್ಡಿ ಅಂತ ಕೇಳಿದೀವಿ. ಕೈಗಡ ಸಾಲ ತಗೊಂಡ್ ಬರ್ತೀವಿ, ಸಾಲ ತೀರಿಸಲಿಕ್ಕೆ ಆಗಲ್ಲ, ಮನೆ ಮಠ ಅಡ ಇಡಬೇಕಾಗತ್ತೆ. ಆದ್ರೆ ಇವತ್ತು ಅತ್ಯಂತ ಕಮ್ಮಿ ಬಡ್ಡಿ ದರದಲ್ಲಿ ನಿಮ್ಮ ಸ್ವಾಭಿಮಾನದ ಬದುಕಿಗೋಸ್ಕರ ಈ ಒಂದು ಯೋಜನೆ ಸಾಕಷ್ಟು ನಿಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ದಿಕ್ಕಲ್ಲೂ ಕೂಡ ಇನ್ನೂ ಒಂದು 15 ದಿನ ಸಮಯ ಇದೆ. ಸರಿಯಾದ ರೀತಿಯಲ್ಲಿ ತಾವೆಲ್ಲರೂ ಕೂಡ ಉಪಯೋಗಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತ ನಾನು ವಿನಂತಿಯನ್ನ ಮಾಡ್ತೀನಿ. 21ನೇ ಶತಮಾನ ಭಾರತೀಯರ ಶತಮಾನ. ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ನಾಳೆ 2047ನೇ ಇಸ್ವಿಗೆ 100 ವರ್ಷಗಳು ಭಾರತಕ್ಕೆ ಈ ಒಂದು ಅಮೃತಗಳಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.